ವಿಜಯನಗರದ ಕೊಟ್ಟೂರಲ್ಲಿ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಬೆಚ್ಚಿ ಬೀಳಿಸುವಂತ ಮಾಹಿತಿಗಳು ರಿವೀಲ್ ಆಗ್ತಾನೆ ಇದೆ. ಮಗನಿಂದಲೇ ತಂದೆ ತಾಯಿ ತಂಗಿ ಹತ್ಯೆಯಾಗಿತ್ತು. ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆರೋಪಿ ಅಕ್ಷಯ್ನನ್ನ ಕರೆತಂದು ಸ್ಥಳ ಮಹಜರು ಮಾಡಿದ್ದಾರೆ. ಮೂವರನ್ನ ಕೊಲೆ ಮಾಡಿರುವಂತದ್ದು ತನಿಖೆಯ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾನೆ ಈ ಕೊಲೆ ಪಾತಕಿ. ಕೊಟ್ಟೂರಿನ ಎಲ್ಬಿ ಬಡಾವಣೆಯಲ್ಲಿ ಇರುವಂತಹ ನಿವಾಸ. ಮನೆಯ ಹಾಲ್ನಲ್ಲೇ 3 ಶವಗಳನ್ನು ಹೂತು ಹಾಕಿದ್ದ ಅಕ್ಷಯ್. ಎಸ್ಪಿ ಮತ್ತು ತಹಶೀಲ್ದಾರ್ ಸಮ್ಮುಖದಲ್ಲಿ ಶವಗಳನ್ನು ಈಗ ಹೊರಕ್ಕೆ ತೆಗೆಯಲಾಗಿದೆ. ಆರೋಪಿ ಅಕ್ಷಯ್ನನ್ನ ಕೊಟ್ಟೂರಿಗೆ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. ಬೆಂಗಳೂರಿನ ತಿಲಕ್ ನಗರ ಪೊಲೀಸರು ಕರೆದುಕೊಂಡು ಬಂದಿರೋ ಮೂವರನ್ನ ಕೊಲೆ ಮಾಡಿ ಅದಾದ್ಮೇಲೆ ಈತ ಮಿಸ್ಸಿಂಗ್ ಆಗಿದ್ದಾರೆ ಅಂತ ನಾಟಕ ಮಾಡಿದ್ದ. ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದ ಸ್ಟೇಷನ್ಗೆ. ಆಗ ಸಿಕ್ಬಿದ್ದಿದ್ದಾನೆ. ತೀವ್ರ ವಿಚಾರಣೆ ನಡೆಸಿದಾಗ ಕೊಲೆ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಮನೆಯಲ್ಲೇ ಹೂತು ಹಾಕಿರುವುದು 3 ಜನರನ್ನ. ಪೊಲೀಸ್ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಶವಗಳನ್ನು ಈಗ ಹೊರ ತೆಗೆಯಲಾಗಿದೆ. ಬಟ್ ಅವರು ಕಾಣೆಯಾಗಿದ್ದಾರೆ, ಅಬ್ಸ್ಕ್ಯಾಂಡ್ ಆಗಿದ್ದಾರೆ, ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಕಥೆ ಕಟ್ಟಿದ್ದ, ನಾಟಕ ಮಾಡಿದ್ದ. ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಣೆಯ ಸಂದರ್ಭದಲ್ಲಿ ಕೊಲೆ ಮಾಡಿರೋದಾಗಿ ಬಾಯ್ಬಿಟ್ಟಿದ್ದಾನೆ. ಜೊತೆಗೆ ಹೇಗೆ ಕೊಲೆ ಮಾಡಿದೆ ಅನ್ನುವಂಥ ರಹಸ್ಯವನ್ನು ಕೂಡ ಈತ ರಿವೀಲ್ ಮಾಡಿದ್ದಾನೆ. ಅದನ್ನು ಕೇಳಿ ಪೊಲೀಸರ ಶಾಕ್ ಆಗಿಬಿಟ್ಟಿದ್ದಾರೆ. ತಂದೆ ತಾಯಿ ಮತ್ತು ತಂಗಿಯನ್ನ ಕೊಲೆ ಮಾಡಿರೋದು ಆರೋಪಿ ಅಕ್ಷಯ್. ಆತನ ಫೋಟೋ ಕೂಡ ನಾವು ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಮನೆಯ ದೃಶ್ಯವನ್ನು ನೋಡ್ತಾ ಇದ್ವಿ. ಮನೆಯ ಹಾಲ್ನಲ್ಲಿ 4 ಅಡಿ ಆಳದ 2 ಅಡಿ ಅಗಲದ ತಗ್ಗನ್ನ ತೆಗೆದು ಅದರಲ್ಲಿ ಮುಚ್ಚಾಕಿದ್ದ 3 ಶವಗಳನ್ನ ಒಂದೇ ಗುಂಡಿಯಲ್ಲಿ ಹಾಕಿದ್ದ. ಕೊಟ್ಟೂರಲ್ಲಿ ತಂದೆ ತಾಯಿ ತಂಗಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮನೆಯ ಒಳಭಾಗದಲ್ಲಿ ಹಾಲ್ನಲ್ಲಿ 4 ಅಡಿ ಆಳ 2 ಅಡಿ ಅಗಲದ ಗುಂಡಿ ತೋಡಿದ್ದ ಈ ಹಂತಕ ಅಕ್ಷಯ್. ಮನೆಯಲ್ಲೇ ಗುಂಡಿ ತೋಡಿ ಸಮಾಧಿಯನ್ನ ಮಾಡಿ ಜನವರಿ 26ರಂದು ಕೊಲೆ ಮಾಡಿದ್ದು. ಒಬ್ಬರ ಕಾಲು ಕಟ್ಟು ಮಾಡಿ ಒಂದೇ ಗುಂಡಿಯಲ್ಲಿ ಸಮಾಧಿ ಮಾಡಿದ ಎಲ್ಲರನ್ನ, 3 ಜನರನ್ನ. 4 ಅಡಿ ಆಳದಲ್ಲಿ ಆ ಗುಂಡಿಯನ್ನ ತೆಗೆದಿದ್ದು. 3 ಶವಗಳನ್ನ ಮುಚ್ಚೋಕ್ ಆಗಿಲ್ಲ. ಸೊ ಹಾಗಾಗಿ ಅವರ ತಂದೆ ಕಾಲುಗಳನ್ನು ಈತ ಕಟ್ಟು ಮಾಡಿ ಹಾಕಿದ್ನಂತೆ. ಮನೆಯ ಹಾಲ್ನಲ್ಲಿ ಹೂತು ಹಾಕಿದ್ದ ಅಕ್ಷಯ್ ಈ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಗೊತ್ತಾಗ್ತಾ ಇದ್ದಂಗೆ ಪೊಲೀಸರು ಸ್ಥಳ ಮಹಜರು ಕೂಡ ನಡೆಸಿದ್ದಾರೆ. ಜನವರಿ 26ರಂದು ಕೊಲೆ ಆಗಿರುವಂಥದ್ದು. ಒಬ್ಬರ ಕಾಲ್ ಕಟ್ಟು ಮಾಡಿ ಒಂದೇ ಗುಂಡಿಯಲ್ಲಿ 3ರನ್ನ ಸಮಾಧಿ ಮಾಡಿ ಮುಚ್ಚಿಬಿಟ್ಟಿದ್ದ. 27ನೇ ತಾರೀಕು ಈತ ಬೆಂಗಳೂರಿಗೆ ಬರ್ತಾನೆ. ಇದೆಲ್ಲ ಆದ್ಮೇಲೆ ಸೊ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡೋಕೆ ಮುಂದಾಗ್ತಾನೆ. ನಾಟಕ ಅಲ್ಲಿಂದ ಶುರುವಾಗುತ್ತೆ. ಜನವರಿ 27ನೇ ತಾರೀಕು ಎಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕಾಣೆ ಆಗಿಬಿಟ್ಟಿದ್ದಾರೆ ಅಂತ. ಬಟ್ ಈತನ ಹಾವಭಾವವನ್ನ ನೋಡಿ ಪೊಲೀಸರಿಗೆ ಅನುಮಾನ ಬಂದು ವಿಚಾರಣೆ ನಡೆಸಿದ. ತ್ರಿವಳಿ ಮರ್ಡರ್ನ ಇಂಚಿಂಚು ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗಿದೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಈ ಅಕ್ಷಯ್ ಆತನ ಕ್ರೌರ್ಯ ಹೇಗಿತ್ತು ಅನ್ನುವಂಥದ್ದು ರಿವೀಲ್ ಆಗಿದೆ. ಆ ಭಯಾನಕ ವಿಚಾರವನ್ನ ಆತನೇ ಬಾಯ್ಬಿಟ್ಟಿದ್ದಾನೆ ಪೊಲೀಸರ ಮುಂದೆ. ಕೊಂದಾಕಿ ವಿಕೃತಿಯನ್ನ ಮೆರೆದಿದ್ದು ಮನೆ ಮಗ. ಯಾವ ರೀತಿಯಾಗಿ ಎಲ್ಲರನ್ನ ಕೊಲೆ ಮಾಡಿದ್ದ ಅಂತ ಹೇಳಿದ್ದ. ಜನವರಿ 26ರಂದು ಒಂದೇ ಸಲ 3 ಕೊಲೆ ಆಗಿಲ್ಲ. 3ರನ್ನ ಮನೆಯಲ್ಲಿ ಪ್ರತ್ಯೇಕವಾಗಿ 1 by 1 ಒಬ್ಬರಾದ ನಂತರದಲ್ಲಿ ಒಬ್ಬರನ್ನ ಕೊಲೆ ಮಾಡಿದ್ದಾನೆ. ತಂದೆ ತಂಗಿ ಇಲ್ದಾಗ ಮೊದಲಿಗೆ ತಾಯಿಯನ್ನ ಹೆಣ ಉರುಳಿಸ್ತಾನೆ, ಹತ್ಯೆ ಮಾಡ್ತಾನೆ. ಮೊದಲಿಗೆ ಚಾಕುವಿನಿಂದ ಇರಿದು ಕೊಠಡಿಯಲ್ಲಿ ಆ ಶವವನ್ನ ಇಟ್ಟಿರ್ತಾನೆ. ಮೊದಲಿಗೆ ತಾಯಿಯನ್ನ ಕೊಲೆ ಮಾಡಿದ ನಂತರದಲ್ಲಿ ಅದಾದ್ಮೇಲೆ ಗಿಫ್ಟ್ ಕೊಡ್ತೀನಿ ಬಾ ಅಂತ ಒಳಗೆ ಕರ್ಕೊಂಡು ಹೋಗಿ ತಂಗಿಯನ್ನು ಹತ್ಯೆ ಮಾಡ್ತಾನೆ. ಇದು 2ನೇ ಮರ್ಡರ್. ಮತ್ತೆ ಇದಾದ್ಮೇಲೆ ತಂಗಿ ತಾಯಿ ಮೃತದೇಹವನ್ನ ಕೊಠಡಿಯಲ್ಲಿ ಮುಚ್ಚಿಟ್ಟಿದ್ದ. ನಂತರ ಮನೆಗೆ ಬಂದು ಟಿವಿ ನೋಡ್ತಾ ಕುಳಿತಿದ್ದಾಗ ತಂದೆಗೆ ಯಾವ ವಿಚಾರ ಕೂಡ ಗೊತ್ತಿರಲಿಲ್ಲ. ಟಿವಿ ನೋಡ್ತಾ ಕುಳಿತಂತ ಸಂದರ್ಭದಲ್ಲಿ ತಂದೆಯನ್ನ ಹಿಂದೆ ಹೋಗಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡ್ತಾನೆ. ಇದಾದ್ಮೇಲೆ 3 ಶವಗಳನ್ನ ಹಾಲ್ನಲ್ಲಿ ಗುಂಡಿ ತೋಡಿ ಮುಚ್ತಾನೆ. ವಿಚಾರಣೆ ಸಂದರ್ಭದಲ್ಲಿ ಈ ಎಲ್ಲ ಕ್ರೌರ್ಯವನ್ನ ಬಾಯ್ಬಿಟ್ಟಿರೋದು ಪೊಲೀಸರ ಮುಂದೆ. ಈ ಪ್ರಕರಣದ ತನಿಖೆ ಇವಾಗ PI ತಿಲಕ್ ನಗರ್ ಅವರು ಮಾಡ್ತಾ ಇದ್ದಾರೆ. ಸೊ ಅವರು ತನಿಖೆ ಕೈಗೊಂಡು ಪೂರ್ಣ ಮಾಡಿದ್ಮೇಲೆ ಇದರದ್ದು ಫ್ಯಾಕ್ಟ್ಸ್ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಅವರು ತನಿಖೆ ಪೂರ್ಣಗೊಳಿಸಿ ಆನಂತರದಲ್ಲಿ ಅವ್ರು ಏನು ಕ್ರಮ ತಗೋತಾರೆ ನಮಗೆ ತನಿಖೆ ಹಸ್ತಾಂತರ ಮಾಡಿದ್ರೆ ಆನಂತರದಲ್ಲಿ ನಾವು ತನಿಖೆ ಕೈಗೆತ್ಕೊಂಡು ಆನಂತರದಲ್ಲಿ ಅದಿನ್ನು ಈಗಲೇ ಹೇಳಕ್ಕೆ ಬರಲ್ಲ. ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ಈಗ ಎಕ್ಸುಮೇಷನ್ ಮಾಡಿದಾಗ 3 ಬಾಡಿ ಸಿಕ್ಕಿ ಅದನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದೀವಿ. ಈಗ FIR ಅಲ್ಲಿ 2 ಹೆಸರಿದೆ. ಅದು ಅವ್ರ ತನಿಖೆಯಲ್ಲಿ ಮುಂದೆ ಫ್ಯಾಕ್ಟ್ಸ್ ಗೊತ್ತಾಗುತ್ತೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಜನವರಿ 26ರಂದು ನಡೆದಂಥ ಈ ಘಟನೆಯ ಹಿನ್ನೆಲೆ ಮಾಹಿತಿಗಳನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಮೈ ನಡುಗುತ್ತೆ. ಒಂದು ರೀತಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡಿದ ರೀತಿಯಲ್ಲಿ ಅನಿಸ್ತಾ ಇದೆ.
ಆದ್ರೆ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ. 26ನೇ ತಾರೀಕು ಯಾವಾಗ ಈ ಎಲ್ಲ ಕೊಲೆಗಳನ್ನ ಆತ ಮಾಡ್ದ, ಅಂದ್ರೆ ಡೇ ಟೈಮಲ್ಲಿ ಮಾಡಿದ್ದ ಅಥವಾ ರಾತ್ರಿ ಟೈಮಲ್ಲಿ ಮಾಡಿದ್ದ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಗುಂಡಿ ತೋಡುವಂತ ಸಂದರ್ಭದಲ್ಲಿ ಸಹಜವಾಗಿ ಅಕ್ಕಪಕ್ಕದ ಮನೆಯವರಿಗೆ ಆ ಸೌಂಡ್ ಕೂಡ ಕೇಳುತ್ತೆ. ಸೊ ಈ ಬಗ್ಗೆ ಏನಾದ್ರೂ ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿದೆಯಾ? ಯಾಕೆ ಡೌಟ್ ಬಂದಿಲ್ಲ? ಖಂಡಿತ ಅರುಣ್, ಕೊಟ್ಟೂರಲ್ಲಿ ನಡೆದಿರ್ತಕ್ಕಂತ ಒಂದು ರೀತಿಯ ರಾಕ್ಷಸಿ ಕೃತ್ಯ ಅಂತಾನು ಹೇಳ್ಬೋದು. ಯಾಕೆಂತಂದ್ರೆ ಸ್ವಂತ ಎತ್ತ ಪುತ್ರನೇ ತಂದೆ ತಾಯಿ ಮತ್ತು ಸಹೋದರನ್ನ ಕೂಡ ಭೀಕರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಘಟನೆ ಇಡೀ ಒಂದು ರೀತಿಯಲ್ಲಿ ಕೊಟ್ಟೂರು ಪಟ್ಟಣವನ್ನೇ ಒಂದು ರೀತಿಯ ಬೆಚ್ಚಿ ಬೀಳಿಸ್ತಕ್ಕಂಥ ಘಟನೆ ಕೂಡ ಹೌದು. ಇದು 26ನೇ ತಾರೀಕು ಜನವರಿ ನಡೆದಿರ್ತಕ್ಕಂಥ ಘಟನೆ. ಈಗಾಗಲೇ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಬಂದು ಕೂಡ ಈತ ಕೆಲವೊಂದು ವಿಚಾರಣೆ ವೇಳೆ ಬಾಯ್ಬಿಟ್ಟಿರ್ತಕ್ಕಂಥ ವಿಚಾರವನ್ನ ಕೇಳಿದ್ರೆ ಇಡೀ ಪ್ರಕರಣ ಪೊಲೀಸರೇ ಒಂದು ರೀತಿಯ ದಿಗ್ಗಮೆಗೊಳಗಾಗಿರ್ತಕ್ಕಂಥದ್ದು, ಶಾಕ್ಸ್ಗೊಳಗಾಗಿರ್ತಕ್ಕಂಥದ್ದು. ಈತನ ಕ್ರೌರ್ಯ ಯಾವ ರೀತಿ ಇತ್ತನ್ನೋದು ಕೂಡ ಈತ ಈಗ ಒಂದೊಂದಾಗಿ ರಿವೀಲ್ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈತ ಜನವರಿ 26ರಂದು ಮೊದಲಿಗೆ ಅಂದ್ರೆ ಆ ಒಂದು ಕೊನೆಯಲ್ಲಿ ತನ್ನ ಎತ್ತ ತಾಯಿಯನ್ನೇ ಚಾಕುವಿಂದ ಇರಿದು ಕೊಲೆ ಮಾಡ್ತಾನೆ. ಅದಾದ ನಂತರ ಮಧ್ಯಾಹ್ನದ ವೇಳೆಗೆ ತನ್ನ ಸಹೋದರಿಯನ್ನು ಕೂಡ ಕೊಲೆ ಮಾಡ್ತಾನೆ. ಸಂಜೆ ವೇಳೆಗೆ ತನ್ನ ತಂದೆಯನ್ನು ಕೂಡ ಕೊಲೆ ಮಾಡ್ತಾನೆ. ಅಂದ್ರೆ ಪ್ರತ್ಯೇಕವಾಗಿ ಮೂವರನ್ನು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಈತ ತನ್ನದೇ ಒಂದು ಬಾಡಿಗೆ ಮನೆಯಲ್ಲಿ ಕೂಡ ಈತ ಕೊಲೆ ಮಾಡಿರ್ತಕ್ಕಂಥದ್ದು. ಆರಂಭದಲ್ಲಿ ತಾಯಿಯನ್ನ ಕೊಲೆ ಮಾಡಿರ್ತಕ್ಕಂಥ ಈ ಒಂದು ಪಾಪಿ ಅಕ್ಷಯ್ ಏನಿದ್ದಾನೆ, ಈತ ಆ ಒಂದು ತಾಯಿಯ ಮೃತದೇಹವನ್ನ ಕೊಠಡಿಯಲ್ಲಿ ಇಟ್ಟಿರ್ತಾನೆ. ಅದಾದ ನಂತರ ತನ್ನ ಸಹೋದರಿಯನ್ನ ಕೂಡ ಮನೆಗೆ ಕರೆದು ನಿನಗೆ ಗಿಫ್ಟ್ ಅನ್ನ ಕೊಟ್ಟು ತಂದಿದ್ದೀನಿ ಅನ್ನೋ ಒಂದು ನೆಪ ಒಡ್ಡಿ ಆ ಒಂದು ಅಕ್ಕಿಯನ್ನ ಕೂಡ ಮನೆ ಒಳಗಡೆ ಕರೆದುಕೊಂಡು ಹೋಗಿ ಚಾಕುವಿನಿಂದ ಕೊಲೆ ಮಾಡ್ತಾನೆ. ಇದಾದ ನಂತರ ಇಬ್ಬರ ಮೃತದೇಹಗಳನ್ನ ಕೂಡ ಒಂದೇ ಕೊಠಡಿಯಲ್ಲಿ ಹಾಕಿ ಈತ ಇರ್ತಾನೆ. ಸಂಜೆ ವೇಳೆಗೆ ಆತನ ತಂದೆ ಮನೆಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇಬ್ಬರನ್ನು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಕೂಡ ಆತ ಕೇಳಿದಾಗ ಕೂಡ ಆತ ಮಾರ್ಕೆಟಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನ ಸುಳ್ಳನ್ನ ಕೂಡ ಹೇಳ್ತಾನೆ. ಆದ್ರೆ ತಂದೆ ಆ ಹಾಲಲ್ಲಿ ಟಿವಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಿರತಕ್ಕಂತ ಈ ಅಕ್ಷಯ್ ಮತ್ತೆ ತಂದೆಯನ್ನು ಕೂಡ ಚಾಕುವಿನಿಂದ ಕತ್ತನ್ನ ಕೊಯ್ದು ಅಲ್ಲಿ ಕೂಡ ಹತ್ಯೆ ಮಾಡಿ ಒಂದೇ ಕೊಠಡಿಯಲ್ಲಿ 3 ದೇಹಗಳನ್ನು ಕೂಡ ಹಾಕ್ತಾನೆ. ಅದಾದ ನಂತರ ಮೃತದೇಹಗಳನ್ನು ಕೂಡ ಎಲ್ಲಿ ಸಾಗಿಸ್ಬೇಕು ಅನ್ನೋದು ಕೂಡ ಈತನಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಅಷ್ಟೊಂದು ಕ್ರೌರ್ಯ ವಿಕೃತಿ ಕೂಡ ಈತ ಮೆರೆದಿರ್ತಾನೆ. ತನ್ನದೇ ಹಾಲಲ್ಲಿ ಈ ಗುಂಡಿ ತೆಗೆದು ಉಳಬೇಕು ಅನ್ನೋದ್ರಲ್ಲಿ ಕೂಡ ಆತ ಒಂದು ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ತಾನೆ. ಇದಕ್ಕಾಗಿ ಎಲ್ಲ ಒಂದು ಮಿಷನರಿಗಳನ್ನ ಕೂಡ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಯಾಕೆಂತಂದ್ರೆ ರಾತ್ರಿ ಸಂದರ್ಭದಲ್ಲಿ ಆ ಮನೆಯ ಹಾಲ್ನ ಟೈಲ್ಸ್ ಅನ್ನ ಕೂಡ ಕಟ್ ಮಾಡ್ತಾನೆ. ಟೈಲ್ಸ್ ಅನ್ನ ಕಟ್ ಮಾಡಿ ಸುಮಾರು 4 ಅಡಿ ಆಳದ ಒಂದು ಗುಂಡಿಯನ್ನ ಕೂಡ ತೆಗೆದಿರ್ತಕ್ಕಂಥದ್ದು. ಅಂದ್ರೆ ಆ ಗುಂಡಿಯಲ್ಲಿ 3 ಮೃತದೇಹಗಳನ್ನು ಕೂಡ ಹಾಕ್ಲಿಕ್ಕೆ ಕೂಡ ಸಾಧ್ಯವಾಗಲ್ಲ. ಅಂತ ಸಂದರ್ಭದಲ್ಲಿ ಮತ್ತೆ ಒಂದು ಕ್ರೌರ್ಯ ವಿಕೃತಿ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ತನ್ನ ತಂದೆಯ ಕಾಲನ್ನೇ ಕೂಡ ಕಟ್ ಮಾಡಿ ಮತ್ತು ಅದೇ ಗುಂಡಿಯಲ್ಲಿ ಕೂಡ ಹಾಕಿ ಮಣ್ಣಿನಿಂದ ಮುಚ್ಚಿರ್ತಕ್ಕಂಥದ್ದು. ಅದಾದ ನಂತರ 27ನೇ ತಾರೀಕಿಗೆ ಜನವರಿ 27ಕ್ಕೆ ಬೆಂಗಳೂರಲ್ಲಿ ತೆರಳ್ತಾನೆ. ಯಾವ ರೀತಿಯಾದಂತ ಒಂದು ಈತನಿಗೆ ಒಂದು ಕತೆ ಕಟ್ಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ. ಅಲ್ಲಿ ತನ್ನ ಸಂಬಂಧಿ ಇರ್ತಕ್ಕಂಥ ವಸಂತಪ್ಪ ಅನ್ನತಕ್ಕಂಥ ಸಂಬಂಧಿ ಇರ್ತಾನೆ. ಸಂಬಂಧಿಯನ್ನ ಮಾಡಿ ಈ ರೀತಿಯಾದಂತ ಒಂದು ಘಟನಾವಳಿ ಬಗ್ಗೆ ಹೇಳಿದಾಗ ಆತ ಈ ರೀತಿಯಾಗಿ ಒಂದು ನಾಪತ್ತೆ ಕೇಸನ್ನ ಕೊಡಬೇಕು ಅಂತೇಳಿ ಅಲ್ಲಿ ತಿಲಕ್ ನಗರ ಪೊಲೀಸ್ ಠಾಣೆಗೆ ಹೋದಾಗ ಸಾಕಷ್ಟು ನಾಪತ್ತೆಯ ಒಂದು ನಾಟಕವನ್ನ ಆಡ್ತಾರೆ. ಸಾಕಷ್ಟು ಕತೆ ಕಟ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ಆದ್ರೆ ಈತನ ಒಂದು ನಡವಳಿಕೆ ಸಂಶಯ ಅಲ್ಲಿ ಪೊಲೀಸರಿಗೆ ಕೂಡ ಸಾಕಷ್ಟು ಅನುಮಾನ ಮೂಡಿ ವಿಚಾರಣೆ ಮಾಡಿದಾಗ ಈತ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು ಕೂಡ ಕೊನೆಗೆ ಒಪ್ಕೊಳ್ತಾನೆ. ಇವತ್ತು ತಿಲಕ್ ನಗರ ಪೊಲೀಸ್ ಠಾಣೆಯ ಪೊಲೀಸರು ಬಂದು ಆ ಮೃತದೇಹಗಳನ್ನು ಕೂಡ ಹೊರ ತೆಗೆದಿರ್ತಕ್ಕಂಥದ್ದು. ಈಗ ಮರಣೋತ್ತರ ಪರೀಕ್ಷೆಗೆ ಕಳಿಸಿ ಆ ಮೃತದೇಹಗಳನ್ನು ಕೂಡ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ಕೊಲೆ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈಗ ತನಿಖೆ ಕೂಡ ಆರಂಭವಾಗಿದೆ. ಈಗಾಗಲೇ 10 ದಿನ ಪೊಲೀಸರು ಕೂಡ ಅಲ್ಲಿ ಕಸ್ಟಡಿ ಕೂಡ ಈ ಆರೋಪಿಯನ್ನು ಕೂಡ ತೆಗೆದುಕೊಂಡು ಬೆಂಗಳೂರಿಗೆ ಕೂಡ ಕರೆದುಕೊಂಡು ಹೋಗಿದ್ದಾರೆ. ಇದಾದ ನಂತರ ಕೊಟ್ಟೂರು ಠಾಣೆಗೆ ಕೂಡ ಈ ಒಂದು ಪ್ರಕರಣ ಆಗುತ್ತೆ. ಪೊಲೀಸರು ಒಂದು ತನಿಖೆ ಆರಂಭ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಕ್ರೌರ್ಯ ಮೆರೆದಿರ್ತಕ್ಕಂಥದ್ದು